ಲಾಸ್ಟ್ ವಿಡಿಯೋನಲ್ಲಿ ಸೈನ್ ಫಂಕ್ಷನ್ನು, ಅದರ ಆ್ಯಕ್ಚುಯಲ್ ಡೊಮೈನ್, ರೇಂಜ್ ಮತ್ತು ಅದರ ರೆಸ್ಟ್ರಿಕ್ಟೆಡ್ ಡೊಮೈನ್, ರೇಂಜ್ ಮತ್ತು ಅದರ ಇನ್ವರ್ಸ್ನ ಯಾವ ರೀತಿ ನಾವು ಡಿಫೈನ್ ಮಾಡ್ತೀವಿ ಅಂತೆಲ್ಲ ವಿತ್ ಗ್ರಾಫ್ ಡಿಸ್ಕಸ್ ಮಾಡಿದ್ವಿ. ಸೊ ಸೈನ್, ಕಾಸ್ ಮತ್ತು ಟ್ಯಾನ್ ಲಾಸ್ಟ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಈ ವಿಡಿಯೋನಲ್ಲಿ ಇನ್ನು ಉಳಿದಂಥ 3 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕೊಸೆಕ್, ಸೆಕ್ ಮತ್ತು ಕಾಟ್ ಅವುಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈಗ ಈ ವಿಡಿಯೋನಲ್ಲಿ ಫಸ್ಟು ಕೊಸೆಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಕೊಸೆಕ್ನ ಆ್ಯಕ್ಚುಯಲ್ ಡೊಮೈನ್ ಮತ್ತು ರೇಂಜ್ ಏನಿದೆ ಅಂತಂದರೆ, ಸೊ ಗ್ರಾಫಿಕಲಿ ಯು ಕ್ಯಾನ್ ಅಬ್ಸರ್ವ್ ಇಟ್ ಈಸ್ ಡಿಫೈನ್ಡ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಎಲ್ಲ ಕಡೆನೂ ಡಿಫೈನ್ ಆಗಿದೆ, ಎಕ್ಸೆಪ್ಟ್ ಇಂಟಿಗ್ರಲ್ ಮಲ್ಟಿಪಲ್ಸ್ ಆಫ್ ಪೈ. ನೋಡಿ, 0 ಹತ್ರ ಡಿಫೈನ್ ಆಗಿಲ್ಲ, ಪೈ ಹತ್ರ ಡಿಫೈನ್ ಆಗಿಲ್ಲ, 2π ಹತ್ರ ಡಿಫೈನ್ ಆಗಿಲ್ಲ. ನೋಡಿ, ಪೈ ಹತ್ರ ಈ ಕಡೆ ಇನ್ಫಿನಿಟಿಗೆ ಹೋಗ್ತಾ ಇದ್ರೆ, ಈ ಕಡೆ -ಇನ್ಫಿನಿಟಿಗೆ ಹೋಗ್ತಾ ಇದೆ. ಸೊ ಡಿಫೈನ್ ಆಗಿಲ್ಲ ಅಂತಾನೆ ಈ ಡಾಟೆಡ್ ಲೈನ್ ತೋರಿಸ್ತಾ ಇರೋದು. 2π, 3π, ಈ ಕಡೆ -π. ಸೊ ಇಲ್ಲೆಲ್ಲನೂ ಇದು ಡಿಫೈನ್ ಆಗಿಲ್ಲ. ಹಾಗಾಗಿ ಎಲ್ಲ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಅಲ್ಲಿ ಡಿಫೈನ್ ಆಗಿದೆ, ಎಕ್ಸೆಪ್ಟ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಪೈ ವೇರ್ n is integer. So integral multiple of pi na real numbers ಅಂತ ತೆಗೆದಿದ್ವಿ. This is the domain of cosec. ಸೊ ಇಲ್ಲಿಂದ ಎಲ್ಲಿವರೆಗೆ ಡಿಫೈನ್ ಆಗಿದೆ ಅಂತಂದ್ರೆ r ಮೈನಸ್ ಓಪನ್ ಇಂಟರ್ವಲ್ -n,1 ಇಲ್ಲಿವರೆಗೆ ಡಿಫೈನ್ ಆಗಿದೆ. y ಆಕ್ಸಿಸ್ ಮೇಲೆ ಎಲ್ಲಿವರೆಗೆ ಗ್ರಾಫ್ ಇದೆ, ಎಲ್ಲಿಂದ ಎಲ್ಲಿವರೆಗೆ ಇದೆ ಅಂತಂದ್ರೆ ಪಾಸಿಟಿವ್ ಇನ್ಫಿನಿಟಿಯಿಂದ ಬರ್ತದೆ ಈ ಗ್ರಾಫು. ಎಲ್ಲಿವರೆಗೆ ಅಂದರೆ 1 ವರೆಗೆ ಬರುತ್ತೆ. ಇದು ಈ 1 ವರೆಗೆ ಬರ್ತದೆ ಮತ್ತು 1 ಇಂದ ಮತ್ತೆ ರಿಟರ್ನ್ ಇನ್ಫಿನಿಟಿಗೆ ಹೋಗ್ತದೆ. ಈ ಕಡೆ ನೆಗೆಟಿವ್ ಇನ್ಫಿನಿಟಿಯಿಂದ -1 ವರೆಗೂ ಬರುತ್ತೆ, ಮತ್ತೆ ನೆಗೆಟಿವ್ ಇನ್ಫಿನಿಟಿಗೆ ಹೋಗ್ತದೆ. ಅಂದರೆ -1 ಮತ್ತು 1ನ ನಡುವೆ ಯಾವುದೇ ಗ್ರಾಫ್ ಇಲ್ಲ. ಹಾಗಾಗಿ ಆ -1 ಮತ್ತು 1 ನಡುವೆ ಏನು ಅಂತಂದ್ರೆ ಗ್ರಾಫ್ ಬಂದಿಲ್ಲದೆ ಇರೋದ್ರಿಂದ ಅದು ರೇಂಜಿಂದ ನಾವೇನು ಮಾಡಿದ್ವಿ ಅಂತಂದ್ರೆ ತೆಗೆದಿದ್ವಿ -1 ಮತ್ತು 1. ಸೊ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ -1, 1 ಓಪನ್ ಇಂಟರ್ವಲ್. ಸೊ ದಿಸ್ ಈಸ್ ದ ಡೊಮೈನ್ ಆ್ಯಂಡ್ ರೇಂಜ್ ಆಫ್ ಕೊಸೆಕ್. ಸೊ ಇದು ಮೆನಿ ಒನ್ ಫಂಕ್ಷನ್. ನೀವೀಗ ಗ್ರಾಫ್ಗೆ ಹಿಂಗೆ ಹಾರಿಜೆಂಟಲ್ ಆಗಿ ಲೈನ್ ಡ್ರಾ ಮಾಡಿದರೆ ನೋಡಿ, ಇನ್ಫೈನೈಟ್ ಪಾಯಿಂಟ್ಸ್ ಅಲ್ಲಿ ಲೈನು ಇಂಟರ್ಸೆಕ್ಟ್ ಮಾಡ್ತದೆ. ಹಾಗಾಗಿ ಇದು ಮೆನಿ ಒನ್ ಫಂಕ್ಷನ್. ಸೊ ಇದನ್ನ ನಾವು 1, 1 ಆ್ಯಂಡ್ ಅನ್2 ಮಾಡಬೇಕು ಅಂತಂದ್ರೆ ಆರಿಜಿನ್ ಹತ್ರ ಇಲ್ಲಿ ಪ್ರಿನ್ಸಿಪಾಲ್ ವ್ಯಾಲ್ಯೂ ಬ್ರಾಂಚ್ ಎಲ್ಲಿಂದ ಎಲ್ಲಿವರೆಗೆ ತಗೊಳ್ತೀವಿ ಅಂತಂದ್ರೆ -π/2 ಇಂದ π/2 ವರೆಗೆ ತಗೊಳ್ತೀವಿ. ಸೊ ಇಷ್ಟನ್ನು ಮಾತ್ರ ತಗೊಂಡು ಉಳಿದು ಬೇರೆ ಕಡೆನೂ ನೀವು ತಗೊಳ್ಬಹುದು, ಆದರೆ ಅದು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಗಲ್ಲ. ಬಟ್ ಫಂಕ್ಷನ್ ವಿಲ್ ಬಿ 1, 1 ಆ್ಯಂಡ್ ಅನ್2. ಆದರೆ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತ ನಾವು ಟ್ರೀಟ್ ಮಾಡೋದು ಯಾವುದು ಅಂತಂದ್ರೆ ಆರಿಜಿನ್ ಸುತ್ತಲೂ ಇರೋಂಥ ಒಂದು, ಸೊ ಆರಿಜಿನ್ ಹತ್ರ ಯಾವುದಾದ್ರೂ ಒಂದು ಬೈಜೆಕ್ಟಿವ್ ಫಂಕ್ಷನ್ ಕ್ರಿಯೇಟ್ ಆದರೆ ಅದನ್ನು ನಾವು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಇಲ್ಲಿ ಯಾವುದಾಗ್ತದೆ ಅಂತಂದ್ರೆ -π/2 ಇಂದ π/2 ವರೆಗೂ ಇರೋಂಥದ್ದು ಏನಿದೆಯಲ್ಲ ಡೊಮೈನು, ಅಲ್ಲಿ ಬೈಜೆಕ್ಟಿವ್ ಮ್ಯಾಪ್ ಕ್ರಿಯೇಟ್ ಆಗ್ತದೆ. ಸೊ ಇಲ್ಲಿ ಯಾವುದನ್ನು ನಾವು ರಿಮೂವ್ ಮಾಡಬೇಕಾಗ್ತದೆ ಅಂತಂದ್ರೆ ಈ ಪೋರ್ಷನ್ನು ಇಲ್ಲಿ ನೋಡಿ, -π/2 ಇಂದ ಈ ಕಡೆಯಿಂದ ಎಲ್ಲ ಪೋರ್ಷನ್ನು ಕ್ಯಾನ್ಸಲ್ ಆಗಬೇಕು. -π/2 ಇಂದ ಲೆಫ್ಟ್ ಸೈಡ್ ಇರ್ತಕ್ಕಂಥ ಯಾವ ಪೋರ್ಷನ್ನು ಇರಬಾರ್ದು. ಅದೇ ರೀತಿ π/2ನ ರೈಟ್ ಸೈಡ್ ಇರ್ತಕ್ಕಂಥ ಯಾವ ಪೋರ್ಷನ್ ಕೂಡ ಇರಬಾರ್ದು. ಸೊ ಇದು ಯಾವ ಪೋರ್ಷನ್ ಇರಬಾರ್ದು ಇಲ್ಲಿ. ಸೊ ಇದು ಯಾವುದು ಇರಂಗಿಲ್ಲ. ಸೊ ಇದೆಲ್ಲನೂ ಹೋಗ್ಬಿಡ್ತದೆ, ಯಾಕಂದರೆ ನಾವು ಡೊಮೈನನ್ನು ರೆಸ್ಟ್ರಿಕ್ಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲಿಂದ ಎಲ್ಲಿವರೆಗೆ ರೆಸ್ಟ್ರಿಕ್ಟ್ ಮಾಡ್ತಿದ್ದೀವಿ ಅಂತಂದರೆ -π/2 ಇಂದ π/2 ವರೆಗೆ ಮಾತ್ರ ಇರಲಿ ಅಂತ ರೆಸ್ಟ್ರಿಕ್ಟ್ ಮಾಡ್ತಿದ್ದೀವಿ. ಹಾಗಾಗಿ ಇದೇನು ಡಿಫೈನ್ ಆಗಲ್ಲ, ಇಲ್ಲೆಲ್ಲೂ ಗ್ರಾಫ್ ಬರಲ್ಲ. ಮೊದಲಿದ್ದು ಆ್ಯಕ್ಚುಯಲ್ ಗ್ರಾಫ್ ಆಫ್ ಕೊಸೆಕ್. ಬಟ್ ಈಗ ನಾವು ಡೊಮೈನನ್ನು ರಿಸ್ಟ್ರಿಕ್ಟ್ ಮಾಡಿಬಿಟ್ವಿ. ಸೊ ರಿಸ್ಟ್ರಿಕ್ಟ್ ಮಾಡಿದ ಕೂಡಲೇ ಗ್ರಾಫು ಕಂಪ್ಲೀಟ್ ಆಗಿ ಹೋಗಿ ಬರೀ ಇಷ್ಟು ಮಾತ್ರ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಮಾತ್ರ ಉಳಿಸ್ಕೊಂಡಿದ್ದೀವಿ. ಸೊ ದಿಸ್ ಈಸ್ ದ ಆ್ಯಕ್ಚುಲಿ ದಿಸ್ ಇಸ್ ದ ರಿಕ್ವೈರ್ಡ್ ಗ್ರಾಫ್. ಸೊ ಇನ್ ಆರ್ಡರ್ ಟು ಮೇಕ್ ಇಟ್ ಬೈಜೆಕ್ಟಿವ್. ಸೊ ಈಗ ರಿಸ್ಟ್ರಿಕ್ಟೆಡ್ ಗ್ರಾಫ್ನ ಡೊಮೈನ್ ಏನಾಗಿರುತ್ತೆ ಅಂತಂದರೆ ಕ್ಲೋಸ್ಡ್ ಇಂಟರ್ವಲ್ -π/2 to π/2. ಸೊ ಇಲ್ಲಿಂದ ಇಲ್ಲಿವರೆಗೆ ಓಕೆ, ನಡುವೆ 0 ಹತ್ರ ನೋಡಿ ಫಂಕ್ಷನ್
ಡಿಫೈನ್ ಆಗಿಲ್ಲ ಝೀರೋ ಹತ್ರ ಇಲ್ಲಿ ಪಾಸಿಟಿವ್ ಹೋಗ್ತದೆ, ರೈಟ್ ಸೈಡ್ನಿಂದ ಹೋದರೆ ಪಾಸಿಟಿವ್ ಇನ್ಫಿನಿಟಿಗೆ ಹೋಗ್ತದೆ, ಲೆಫ್ಟ್ ಸೈಡಿಂದ ಬಂದರೆ ನೆಗೆಟಿವ್ ಇನ್ಫಿನಿಟಿಗೆ ಹೋಗ್ತದೆ. ಹಾಗಾಗಿ ಆ ಝೀರೋ ಹತ್ರ ಡಿಫೈನ್ ಆಗಿಲ್ಲ, ಅದೊಂದು ಝೀರೋನ ನಾವೇನು ಮಾಡಬೇಕು, ಡೊಮೈನಿಂದ ತೆಗಿಬೇಕು. ತೆಗೆದಾದ್ಮೇಲೆ ಇಲ್ಲಿ ರೇಂಜ್ ಇದ್ಯಾವುದು, ರೇಂಜ್ ಇದೇ ಇರ್ತದೆ, ಆರ್ ಮೈನಸ್ -1, ಇದು ಆಸ್ ಇಟ್ ಈಸ್ ಇರುತ್ತೆ. ಸೊ ಈಗ ಏನು ರಿಸ್ಟ್ರಿಕ್ಟ್ ಮಾಡಿದ್ವಲ್ಲ, ಈ ಒಂದು ಫಂಕ್ಷನ್ನು ಬೈಜೆಕ್ಟಿವ್ ಫಂಕ್ಷನ್. ಈ ಫಂಕ್ಷನ್ನಿಂದ ನಾವೇನು ಮಾಡ್ಬೋದು ಅಂತಂದರೆ ಇನ್ವರ್ಸನ್ನು ಡಿಫೈನ್ ಮಾಡ್ಬೋದು. ಹಾಗಾದರೆ ಇನ್ವರ್ಸು ಯಾವ ರೀತಿ ಡಿಫೈನ್ ಆಗ್ತದೆ ಅಂತಂದರೆ, ಕೊಸೆಕ್ ಇನ್ವರ್ಸ್ ಫ್ರಾಮ್ ರೇಂಜಿಂದ ಡೊಮೈನ್ ಡಿಫೈನ್ ಆಗ್ತದೆ. ರೇಂಜ್ ಯಾವುದಿಲ್ಲಿ, ಆರ್ ಮೈನಸ್ ಓಪನ್ ಇಂಟರ್ವಲ್ -1, ಇಲ್ಲಿಂದ ಕ್ಲೋಸ್ಡ್ ಇಂಟರ್ವಲ್ -π/2 to π/2 minus singleton 0. So this is how the cosec will be defined. So graph of the cosec function ಯಾವ ರೀತಿ ಇರುತ್ತಂದ್ರೆ, ಇಲ್ಲಿ ರೈಟ್ ಸೈಡ್ ಇದೆ ನೋಡಿ, cosec inverse. ಸೊ cosec inverse ಅಲ್ಲಿ ಇಲ್ಲಿ ಥಿಕ್ ಲೈನ್ಸ್ ಅಲ್ಲಿ ಏನು ತೋರಿಸಿದ್ರಲ್ಲ, ಇದು ಇಲ್ಲೇನು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಕರೆಸ್ಪಾಂಡಿಂಗ್ ಗ್ರಾಫ್. ಅದು ಬೇರೆ ಬ್ರಾಂಚ್ ತಗೊಂಡ್ರೆ ಈ ಕಡೆ ಬೇರೆ ಗ್ರಾಫ್ ಬರುತ್ತೆ. ಹಾಗಾದ್ರೆ ಬೇರೆದನ್ನ ನಾವೇನಾದರೂ ಎಲ್ಲನೂ ಎಲಿಮಿನೇಟ್ ಮಾಡಿಬಿಟ್ರೆ, ಬೇರೆ ಪಾರ್ಟನ್ನು ನಾವು ತೆಗೆದಾಕ್ಬಿಟ್ವಿ ಅಂತಂದರೆ ನಮಗೆ ಉಳಿಯೋದು ಇಷ್ಟು ಮಾತ್ರ ಉಳಿತದೆ. ಸೊ ಇದು ನಮಗೆ ಬೇಕಾಗಿರೋಂಥ ಗ್ರಾಫ್. ಸೊ ಇಷ್ಟು ನೋಡಿ, ನಮಗೆ ಬೇಕಾಗಿರೋಂಥ ಗ್ರಾಫ್ ಇಷ್ಟು ಮಾತ್ರ. ಇದು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ಗೆ ಕರೆಸ್ಪಾಂಡಿಂಗ್ ಆಗಿರೋಂಥ ಇನ್ವರ್ಸ್, ಕೊಸೆಕ್ ಇನ್ವರ್ಸ್ ಗ್ರಾಫ್. ಇದು ಕೊಸೆಕ್ ಇನ್ವರ್ಸ್ ಗ್ರಾಫ್. So this is the cosec inverse graph. Now we shall move towards the next trigonometry function, that is sec. So cosec ಯಾವ ರೀತಿ ನಾವು ಡಿಫೈನ್ ಮಾಡಿದ್ವಲ್ಲ ಅದೇ ರೀತಿನೇ ಇಲ್ಲೂ ಕೂಡ ಡಿಫೈನ್ ಮಾಡ್ತೀವಿ. ಇದನ್ನು ಸ್ವಲ್ಪ ನಾನು ಕ್ವಿಕ್ ಆಗಿ ತಗೊಂಡ್ಬಿಡ್ತೀನಿ. ಸೆಕ್ನ ಆಕ್ಚುಯಲ್ ಇಲ್ಲಿಂದನೇ ತಗೊಂಡ್ಬಿಡ್ತೀನಿ. ಸೆಕ್ ಇಟ್ ಈಸ್ ಡಿಫೈನ್ಡ್ ಫ್ರಮ್ ಆರ್ ಮೈನಸ್ ಎಲ್ಲೆಲ್ಲಿ ಡಿಫೈನ್ ಆಗಿಲ್ಲ ಅಂತಂದರೆ, ಆಡ್ ಮಲ್ಟಿಪಲ್ ಆಫ್ π/2. ನೋಡಿ, π/2, 3π/2, 5π/2, ಈ ಕಡೆ -π/2 ಇಲ್ಲಿ ಡಿಫೈನ್ ಆಗಿಲ್ಲ. ಅಂದರೆ ಅರ್ಥ ಆಡ್ ಮಲ್ಟಿಪಲ್ ಆಫ್ π/2 ಹತ್ರ ಇಲ್ಲಿ ಡಿಫೈನ್ ಆಗಿಲ್ಲ. ಸೊ 2n+1 π/2 ವೇರ್ n ಈಸ್ ಇಂಟೀಜರ್. ಸೊ ದಿಸ್ ಈಸ್ ದ ಡೊಮೈನ್ ಆ್ಯಂಡ್ ಇಟ್ ಈಸ್ ಡಿಫೈನ್ಡ್ ಆಲ್ ಓವರ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಮೈನಸ್ ಓಪನ್ ಇಂಟರ್ವಲ್ -1, this is the range of cosec and sec, both are same, r ಮೈನಸ್. ಯಾಕಂದರೆ -1 ಮತ್ತು 1 ನಡುವೆ ಯಾವುದೇ ಗ್ರಾಫ್ ಬಂದಿಲ್ಲ ನೋಡಿ, ಹಾಗಾಗಿ ಅಲ್ಲಿ ಡಿಫೈನ್ ಆಗಿಲ್ಲ. ಇನ್ನು ಇದನ್ನು ರೆಸ್ಟ್ರಿಕ್ಟ್ ಮಾಡಿದರೆ, ಯಾಕೆ ರೆಸ್ಟ್ರಿಕ್ಟ್ ಮಾಡ್ತೀವಿ, ಇನ್ ಆರ್ಡರ್ ಟು ಮೇಕ್ ಇಟ್ ಎಕ್ಸ್ ಬರಬಾರ್ದಿಲ್ಲ, ಆ್ಯಕ್ಚುಲಿ ಇನ್ ಆರ್ಡರ್ ಟು ಮೇಕ್ ಇಟ್ ಬೈಜೆಕ್ಟಿವ್. ಸೊ ಸೆಕ್ ಎಕ್ಸ್ನ ಗ್ರಾಫ್ ಅಂತ ಇದನ್ನ ನಾನು ತೋರಿಸ್ತೀನಿ. ತೆಗೆದುಬಿಡೋಣ, ಎಕ್ಸ್ ತೆಗೆದುಬಿಡೋಣ. ಎಸ್, ಇದನ್ನ ರೆಸ್ಟ್ರಿಕ್ಟ್ ಮಾಡಿದರೆ, ಸೊ ಎಲ್ಲಿಂದ ಎಲ್ಲಿವರೆಗೆ ರೆಸ್ಟ್ರಿಕ್ಟ್ ಮಾಡ್ತೀವಿ ನಾವು ಅಂತಂದರೆ, 0 ಇಂದ πವರೆಗೆ ತಗೊಳ್ತೀವಿ. ಯಾಕಂದರೆ -π/2 to π/2 ತಗೊಂಡ್ಬಿಟ್ರೆ ಇದು ಮೆನಿ ಒನ್ ಫಂಕ್ಷನ್ ಆಗಿಬಿಡ್ತದೆ. ಹಾಗಾಗಿ 0 to π ತಗೊಳ್ತೀವಿ, ಎಕ್ಸೆಪ್ಟ್ π/2 ಹತ್ರ ಡಿಫೈನ್ ಆಗಿಲ್ಲ. ಸೊ ಕ್ಲೋಸ್ಡ್ ಇಂಟರ್ವಲ್ 0 to π ಎಕ್ಸೆಪ್ಟ್ π/2. ಸೊ π/2ನ ರಿಮೂವ್ ಮಾಡಿಬಿಡೋಣ. ಈಗಿದು ರಿಸ್ಟ್ರಿಕ್ಟೆಡ್ ಡೊಮೈನ್. ಇಲ್ಲಿಂದ ರೇಂಜ್ ವಿಲ್ ಬಿ ಆಸ್ ಇಟ್ ಈಸ್ ಆರ್ ಮೈನಸ್ ಓಪನ್ ಇಂಟರ್ವಲ್ -1, ಇದು ರಿಸ್ಟ್ರಿಕ್ಟೆಡ್ ಡೊಮೈನ್. ಈಗ ಗ್ರಾಫು ರಿಸ್ಟ್ರಿಕ್ಟ್ ಮಾಡಿದ ಮೇಲೆ ಗ್ರಾಫು ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಆಲ್ರೆಡಿ ನಾನು ನಿಮ್ಗೆ ತೋರಿಸಿದೆಲ್ಲ ಅದೇ ರೀತಿ. ಸೊ ಅಷ್ಟನ್ನು ಮಾತ್ರ ಉಳಿಸ್ಕೊಂಡು ಬೇರೆದೆಲ್ಲ ನಾವು ರಿಮೂವ್ ಮಾಡಿಬಿಡೋಣ. ಸೊ ಇಲ್ಲಿಂದ ಇದೆಲ್ಲ ಹೋಗ್ಬಿಡ್ತದೆ. 1 ಹೋಗಲಿ, ಪ್ರಾಬ್ಲಮ್ ಇಲ್ಲ, ಆಮೇಲೆ ನೋಡೋಣ ಬಿಡಿದಲ್ಲ. ಸೊ ಇಷ್ಟು ಇದೆಲ್ಲ ಹೋಗ್ಬಿಡ್ತದೆ, ಈ ಗ್ರಾಫ್ ಇರಲ್ಲ. ಸೊ ಅದೇ ರೀತಿ ಈ ಕಡೆ πವರೆಗೆ ಇರುತ್ತೆ, πನ ರೈಟ್ ಸೈಡ್ ಯಾವುದೇ ಗ್ರಾಫ್ ಇರಲ್ಲ. ಇದು ಕರೆಸ್ಪಾಂಡಿಂಗ್ ಟು ರೆಸ್ಟ್ರಿಕ್ಟೆಡ್ ಗ್ರಾಫ್. ಸೊ ಇಷ್ಟು ಮಾತ್ರ ಇರ್ತದೆ 0 to π. ಈಗ
ಇನ್ವರ್ಸನ್ನು ಏನಾದರೂ ನಾವು ಡಿಫೈನ್ ಮಾಡಿದರೆ ಇದಕ್ಕೆ ಡಿಫೈನ್ ಮಾಡ್ಬೋದು. ಯಾಕೆ ಡಿಫೈನ್ ಮಾಡ್ಬೋದು ಅಂತಂದರೆ ನಾವು ಇಟ್ ಈಸ್ ಬೈಜೆಕ್ಟಿವ್ ಫಂಕ್ಷನ್. ಸೊ ಸೆಕ್ನ ಇನ್ವರ್ಸು ಇಟ್ ಈಸ್ ಸೆಕ್ ಇನ್ವರ್ಸ್. ಇಟ್ ಈಸ್ ಡಿಫೈನ್ಡ್ ಫ್ರಾಮ್ ಆರ್ ಮೈನಸ್ ಓಪನ್ ಇಂಟರ್ವಲ್ -1, 2 ಇದರ ರೇಂಜಿಂದ ಡೊಮೈನಿಗೆ ಡಿಫೈನ್ ಆಗುತ್ತೆ. ಡೊಮೈನ್ ಯಾವುದು ಇಲ್ಲಿ 0 to π minus π/2. ಸೊ ದಿಸ್ ಈಸ್ ಸೆಕ್ ಇನ್ವರ್ಸ್. ಸೊ ಅದರ ಗ್ರಾಫ್ ಯಾವುದೇ ರೀತಿ ಇರುತ್ತೆ ಅಂದರೆ ಇಲ್ಲಿ ಥಿಕ್ ಲೈನಲ್ಲಿ ಏನು ತೋರಿಸಿದಾರಲ್ಲ ಅದು. ಸೊ ಅದನ್ನು ಒಂದು ಸರಿ ನಾವು ರಿಮೂವ್ ಮಾಡಿ ತೋರಿಸ್ಬಿಡ್ತೀನಿ ಅದೊಂದನ್ನು. ಸೊ ದಿಸ್ ಈಸ್ ದ ಗ್ರಾಫ್ ಆಫ್ ಸೆಕ್ ಇನ್ವರ್ಸ್ ಕರೆಸ್ಪಾಂಡಿಂಗ್ ಟು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್. ಸೊ ಇದು ಸೊ ಸೆಕ್ ಇನ್ವರ್ಸ್ ಕೊಸೆಕ್ ಇನ್ವರ್ಸ್ ಎರಡು ಆಯಿತು. ಈಗ ಫೈನಲಿ ವಿ ರೀಚ್ ಟು ದ ಲಾಸ್ಟ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ದಟ್ ಈಸ್ ಕಾಟ್. ಸೊ ಅದೊಂದು ನೋಡೋಣ. ಕಾಟ್ ಇದು ಕಾಟ್ ಮತ್ತು ಕಾಟ್ ಇನ್ವರ್ಸ್ನ ಗ್ರಾಫು. ಸೊ ಸಿಮಿಲರ್ ಆಗಿ ಕ್ವಿಕ್ ಆಗಿ ಅದೊಂದನ್ನು ಡಿಸ್ಕಸ್ ಮಾಡಿಬಿಡೋಣ. ಟ್ಯಾನ್ ಯಾವ ರೀತಿ ಇದೆಯಲ್ಲ ಅದೇ ರೀತಿಯೇ ಕಾಟ್ ಕೂಡ ಇರೋದು. ಸೊ ಹಾಗಾದರೆ ಕಾಟ್ನ ಡೊಮೈನು ರೇಂಜು ಏನಾಗಿರುತ್ತೆ ಅಂತಂದರೆ ನೋಡ್ರಿ, ಕಾಟ್ ಇಟ್ ಈಸ್ ಡಿಫೈನ್ಡ್ ಇನ್ ಆರ್ ಮೈನಸ್ ಎಲ್ಲೆಲ್ಲಿ ಡಿಫೈನ್ ಆಗಿಲ್ಲ ಅಂತಂದರೆ π, 2π, 3π ಹತ್ರ ಡಿಫೈನ್ ಆಗಿಲ್ಲ. ಅಂದರೆ ಇಂಟಿಗ್ರಲ್ ಮಲ್ಟಿಪಲ್ ಆಫ್ π ಹತ್ರ ಡಿಫೈನ್ ಆಗಿಲ್ಲ. ಆ ವ್ಯಾಲ್ಯೂಸ್ಗಳನ್ನೆಲ್ಲ ರಿಯಲ್ ನಂಬರ್ಸ್ನ ತೆಗೆದುಬಿಡೋಣ. ಸೊ ಇಂಟಿಗ್ರಲ್ ಮಲ್ಟಿಪಲ್ ಆಫ್ π ವೇರ್ n ಈಸ್ ಇಂಟೀಜರ್. ದಿಸ್ ಈಸ್ ದ ಡೊಮೈನ್ ಆಫ್ ಕಾಟ್ ಆ್ಯಂಡ್ ಇಟ್ ಈಸ್ ಡಿಫೈನ್ಡ್ ಓವರ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಎಲ್ಲೂ ಕೂಡ ಬ್ರೇಕ್ ಇಲ್ಲ, ಎಲ್ಲಿ ರೇಂಜಲ್ಲಿ. ಸೊ ನೆಗೆಟಿವ್ ಇನ್ಫಿನಿಟಿಯಿಂದ ಪಾಸಿಟಿವ್ ಇನ್ಫಿನಿಟಿವರೆಗೂ ಸ್ಟ್ರೆಚ್ ಆಗಿದೆ ಗ್ರಾಫು. ಹಾಗಾಗಿ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಇದೆ. ಇದನ್ನು ರಿಸ್ಟ್ರಿಕ್ಟ್ ಮಾಡಬೇಕು ಅಂತಂದರೆ, ಯಾಕೆ ರಿಸ್ಟ್ರಿಕ್ಟ್ ಮಾಡಬೇಕು ಅಂತಂದರೆ ಮೆನಿ ಒನ್ ಫಂಕ್ಷನ್ ಇದೆ ಇದು. ಸೊ ರಿಸ್ಟ್ರಿಕ್ಟ್ ಎಲ್ಲಿಂದ ಎಲ್ಲಿವರೆಗೆ ಮಾಡ್ಬೋದು ಅಂತಂದರೆ 0 to π ಮಾಡಿದರೆ ಈಗ 1, 1 and 2 ಆಗುತ್ತೆ. ಸೊ ಓಪನ್ ಇಂಟರ್ವಲ್ 0 to π, ಈ ಓಪನ್ ಇಂಟರ್ವಲ್ಲು ಕ್ಲೋಸ್ ಇಂಟರ್ವಲ್ ಎಲ್ಲೆಲ್ಲಿ ಬರುತ್ತೆ ಕರೆಕ್ಟಾಗಿ ನೋಡ್ಕೊಳ್ರಿ. ಸೊ ಇದು 1, 1 and 2 ಆಗಬೇಕಾಗಿತ್ತು ಅಂತಂದರೆ ಇಟ್ ಶುಡ್ ಬಿ ಓಪನ್ ಇಂಟರ್ವಲ್ 0 to π ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್. ಯಾಕಂದರೆ 0 ಹತ್ರ ಡಿಫೈನ್ ಆಗಿಲ್ಲ, π ಹತ್ರನೂ ಡಿಫೈನ್ ಆಗಿಲ್ಲ. ಹಾಗಾಗಿ ಆ ಎರಡು ವ್ಯಾಲ್ಯೂಗಳನ್ನು ಬಿಡಬೇಕಾಗ್ತದೆ. ಅಲ್ಲಿಂದ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ವರೆಗೆ ಡಿಫೈನ್ ಆಗುತ್ತೆ. ನೌ ಇಟ್ ಈಸ್ ಬೈಜೆಕ್ಟಿವ್ ಫಂಕ್ಷನ್. Since it is bijective, we can define inverse of this function. So cot inverse is defined from R, range to domain. R ಇಂದ 0 to π ವರೆಗೆ ಡಿಫೈನ್ ಆಗಿದೆ. So this is the inverse of cot. ಸೊ ಇದು ಕೂಡ ರೆಸ್ಟ್ರಿಕ್ಟೆಡ್ ಡೊಮೈನು ಅಲ್ಲಿ ಏನಾದರೂ ನಾವು ಡಿಫೈನ್ ಮಾಡಿದರೆ ಸೊ ಗ್ರಾಫ್ ಯಾವ ರೀತಿ ಇರುತ್ತೆ ಅಂತ ಕ್ವಿಕ್ ಆಗಿ ನೋಡಿಬಿಡಿ. ರೆಸ್ಟ್ರಿಕ್ಟೆಡ್ ಡೊಮೈನಲ್ಲಿ ಮಾತ್ರ. ಸೊ ರೆಸ್ಟ್ರಿಕ್ಟೆಡ್ ಡೊಮೈನ್ ಅಂತಂದರೆ 0 to π ವರೆಗೆ ಮಾತ್ರ ಗ್ರಾಫ್ ಇರುತ್ತೆ. ಅದಕ್ಕೂ ಮುಂಚೆ ಅದರ ನೆಕ್ಸ್ಟು ಎಲ್ಲ ಗ್ರಾಫು ವ್ಯಾನಿಷ್ ಆಗಿಬಿಡ್ತದೆ. ಸೊ ಇಲ್ಲೆಲ್ಲೂ ಗ್ರಾಫ್ ಇರಲ್ಲ. ಸೊ ಇಲ್ಲಿ ಗ್ರಾಫ್ ಇರಲ್ಲ. ಸೊ ಈ ಡಾಟೆಡ್ ಲೈನ್ಗಳು ಬೇಕಿಲ್ಲ ಈಗ. ಯಾಕಂದರೆ ಡಾಟೆಡ್ ಲೈನ್ ಯಾಕೆ ತೋರಿಸ್ತೀವಿ ಅಂತಂದರೆ ಅಲ್ಲಿ ಡಿಫೈನ್ ಆಗಿಲ್ಲ ಅಂತ ತೋರಿಸೋ ಸಲುವಾಗಿ. ಸೊ ಇಷ್ಟು ಮಾತ್ರ ಇರುತ್ತೆ. ಈ ಡಾಟೆಡ್ ಲೈನ್ ಬೇಕಾಗ್ತದೆ. ಯಾಕಂದರೆ ಇಲ್ಲಿ ಪೈನ ಕ್ರಾಸ್ ಆಗಲ್ಲ ಮತ್ತು ಪೈನ್ ಟಚ್ ಕೂಡ ಆಗಲ್ಲ. ಅದು ತೋರಿಸೋ ಸಲುವಾಗಿ ಬೇಕಾಗ್ತದೆ ಈ ಲೈನ್. ಅದೇ ರೀತಿ ಇನ್ವರ್ಸು ಯಾವ ರೀತಿ ಇರುತ್ತೆ ಅಂತಂದರೆ ಇದೆಲ್ಲನೂ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚಿಗೆ ಮಾತ್ರ ಕರೆಸ್ಪಾಂಡಿಂಗ್ ನಾವು ರೆಫರ್ ಮಾಡೋದಾದರೆ ಸೊ ಈ ಗ್ರಾಫ್ ಎಲ್ಲ ಹೋಗಿಬಿಡ್ತದೆ. ಇದು ಮೇಲ್ಗಡೆ ಗ್ರಾಫು ಕೆಳಗಡೆ ಗ್ರಾಫ್ ಎಲ್ಲನೂ ಹೋಗಿಬಿಡ್ತದೆ. ಹೋಗಿ ಬರೀ ಥಿಕ್ ಲೈನ್ ಏನು ಇದೆಯಲ್ಲ ಅದು ಮಾತ್ರ ಇರ್ತದೆ. ಮೇಲ್ಗಡೆ ಇದೆಯಲ್ಲ ಇದು. ಸೊ ಯು ಕ್ಯಾನ್ ಅಬ್ಸರ್ವ್ ಇಟ್ ಈಸ್ ಡಿಫೈನ್ಡ್ ಫ್ರಮ್ ಆರ್ -∞ to +∞. ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಇಸ್ ದ ಡೊಮೈನ್. 0 to π ಇಸ್ ದ ರೇಂಜ್. ಸೊ 0 ಹತ್ರ ಡಿಫೈನ್ ಇಲ್ಲ, π ಹತ್ರ ಡಿಫೈನ್ ಇಲ್ಲ. ಸೊ ಈ ಮೂರು ಫಂಕ್ಷನ್ಗಳು ನಾವು ಡಿಸ್ಕಸ್ ಮಾಡೋಕ್ಕೆ ಉಳಿದಿದ್ದಂಥ ಮೂರು ಫಂಕ್ಷನ್ಗಳು, ಕೊಸೆಕ್, ಸೆಕ್ ಆ್ಯಂಡ್ ಕಾಟ್. ಸೊ ಇಷ್ಟಾದಮೇಲೆ ಕ್ವಿಕ್ ಆಗಿ ನೋಡಿ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಗಳ ಆ್ಯಕ್ಚುಯಲ್ ಡೊಮೈನ್ಸು ಮತ್ತು ಅದರ ರೇಂಜ್ಗಳನ್ನ ಒಂದ್ಸರಿ ನೋಡಿ. ಸೈನು ಅದರ ಡೊಮೈನು ಮತ್ತು ರೇಂಜು, ಕಾಸು ಡೊಮೈನು ರೇಂಜು, ಟ್ಯಾನು, ಕಾಟು, ಸೆಕ್, ಕೊಸೆಕ್. ಇದಾದಮೇಲೆ ಇದು ನೆನಪಿದ್ರೆ ಒಳ್ಳೆಯದು, ಭಾಳ ಒಳ್ಳೆಯದಿದೆ. ಇವೆಲ್ಲನೂ ವ್ಯಾಲ್ಯೂಸ್ಗಳು, ಡೊಮೈನ್ ಯಾವುದಿದೆ, ಯಾವ ಫಂಕ್ಷನ್ ಡೊಮೈನ್ ಯಾವುದು ಮತ್ತು ರೇಂಜ್ ಯಾವುದು ಅಂತ. ಅದೇ ರೀತಿ ಇದೊಂದು ಸ್ವಲ್ಪ ನೋಡ್ಕೊಂಡ್ರೆ ಒಳ್ಳೆಯದು. ಅವುಗಳ ಇನ್ವರ್ಸ್ಗಳು ಎಲ್ಲಿಂದ ಎಲ್ಲಿವರೆಗೆ ಡಿಫೈನ್ ಆಗಿದೆ, ಅವುಗಳ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ಗಳು ಯಾವ್ಯಾವುದು ಅಂತ. ಸೈನ್ ಇನ್ವರ್ಸ್ನ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಯಾವುದು,
ಕಾಸ್ ಇನ್ವರ್ಸ್ನ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಯಾವುದು? ಸೊ ಸೈನ್ ಇನ್ವರ್ಸ್ನ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚು -π/2 to π/2 ಅಂದ್ರೆ ಅದರ ವ್ಯಾಲ್ಯೂಸ್ ಬರೋದು ಅಲ್ಲಿ. ಕಾಸ್ ಇನ್ವರ್ಸ್ದು 0 to π, ಕೊಸೆಕ್ ಇನ್ವರ್ಸ್ದು -π/2 to π/2 ಎಕ್ಸೆಪ್ಟ್ 0, ಸೆಕ್ ಇನ್ವರ್ಸ್ದು 0 to π ಎಕ್ಸೆಪ್ಟ್ π/2, ಟ್ಯಾನ್ ಇನ್ವರ್ಸ್ದು ಓಪನ್ ಇಂಟರ್ವಲ್ -π/2 to π/2, ಕಾಟ್ ಇನ್ವರ್ಸ್ದು ಓಪನ್ ಇಂಟರ್ವಲ್ 0 to π. ಸೊ ಇದು ಒಂದು ಟೇಬಲ್ ನಿಮ್ಗೆ ನೆನಪಿದ್ರೆ ಒಳ್ಳೆಯದು ಅನಿಸುತ್ತೆ.